ಯಾರಿಗೋ ಏನೋ ಆಪತ್ತು ಬಂದಿದೆ ಎನ್ನುವಂತೆ ಭಾಸವಾಗುತ್ತಾ ಇದೆ. ನನಗೆ ಯಾಕೆ ಹೀಗಾಯಿತು? ಹಾಗಾದರೆ ನಮ್ಮ ಗುರುವರಿಯರನ್ನೇ ಕೇಳುತ್ತೇನಂತೆ. ಗುರುವರಿಯರೇ, ನನಗೆ ಯಾಕೆ ಹೀಗಾಗುತ್ತಿದೆ? ಮನಸ್ಸು ಕಳವಳಿಸುತ್ತಿದೆ, ಕೈ ಕಾಲುಗಳಲ್ಲಿ ನಡುಕ. ಇನ್ನೊಬ್ಬಳು ನನ್ನನ್ನು ಬಿಟ್ಟು ಬೇರೆ ದಿಕ್ಕಿನಲ್ಲಿ ಹೋಗಿದ್ದಾರೆ. ಅವನಿಗೆ ಸಂಭವಿಸಿರಬಹುದೇ? ಏನಾಗಿದೆ? ನನ್ನ ತಮ್ಮ ಏನಾಗಿದ್ದಾನೆ? ತಾವು ಸುಜ್ಞಾನಿಗಳು, ಎಲ್ಲವನ್ನೂ ನನಗೆ ಹೇಳಬಹುದೇ? ಹೇಳಿ. ಚಿಂತಿಸಬೇಡ ಮಾತಾಂಡ ತೇಜ. ನನ್ನ ದಿವ್ಯ ಜ್ಞಾನದಿಂದ ಏನಾಗಿದೆ ಎಂದು ತಿಳಿದು ಹೇಳುತ್ತೇನೆ. ನಿನ್ನಲ್ಲಿ ಆದ ಬದಲಾವಣೆಗೆ ಕಾರಣವಿದೆ. ಏನದು ಹೇಳುವಿರಾ? ನಿನ್ನಿಂದ ಬೀಳ್ಕೊಂಡ ಕಮಲಧ್ವಜ ಕಾಡು ಕಿರಾತಕರಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ಹೋರಾಡಿ ಸೋತಿದ್ದಾನೆ. ಚಿಂತಿಸದಿರು. ಅವನ ರೆಟ್ಟೆಗಳನ್ನು ಬಂಧಿಸಿ ಕೊಂಡೊಯ್ಯುತ್ತಾ ಇದ್ದಾರೆ. ಚಿಂತಿಸದಿರು ಮಾರ್ಥಾಂಡ ತೇಜ. ನನ್ನಲ್ಲಿರುವ ದಿವ್ಯ ಶಕ್ತಿಯನ್ನು ಈ ಶರಗಳಲ್ಲಿ ತುಂಬಿಕೊಂಡು ಕೊಟ್ಟಿರುತ್ತೇನೆ. ಇದರಿಂದ ನೀನು ಆ ಕಾಡಕಿರಾತರನ್ನು ಸೋಲಿಸಬಹುದು. ಹಾಗೆ ಮುಂದಕ್ಕೆ ಸಾಗಿದರೆ ನಿಮ್ಮ ಇಷ್ಟಾರ್ಥ ಈಡೇರುತ್ತದೆ. ನಾವು ಆಗಲೇ ಗುರುವರಿಯರೇ, ಅದನ್ನು ನನಗೆ ಕರುಣಿಸಿ. ಆಗಲೇ ಗುರುವರಿಯರೇ,
ಹಿಡಿದು ಎಳೆದೆಳೆಯುತ್ತಿದ್ದೀರಲ್ಲ, ಅವನು ನನ್ನ ತಮ್ಮನಾದ ಕಮಲಧ್ವಜ. ಅವನನ್ನು ಬಿಟ್ಟು ನನ್ನ ಕಾಲು ಹಿಡಿದು ತಪ್ಪಾಯಿತೆಂದು ಬೇಡಿಕೊಂಡರೆ ಪ್ರಾಣ ಬಿಟ್ಟೇನು, ಇಲ್ಲವಾದರೆ ನಿನ್ನ ದುಬ್ಬಳಿದು ಅವನನ್ನು ಬಿಡಿಸಿಕೊಂಡು ಹೋಗುತ್ತೇನೆ. ನಿಂಗೂ ಅದೇ ಗತಿ ಬರ್ತಿದ್ದೆ. ಸುಮ್ಮನೆ ನಡೆಯಿಂದ ಆದ್ದರಿಂದ ಒಂದು ಮಾತಂತೂ ಸತ್ಯ, ನಮ್ಮ ಇವತ್ತಿನ ಬದುಕಿಗೆ, ಇವತ್ತಿನ ಒಳ್ಳೆಯ ಜೀವನಕ್ಕೆ ಆ ಶ್ರೀಹರಿಯ ಕೃಪಾ ಕಟಾಕ್ಷವೇ ಒಂದು ಉತ್ತಮವಾದಂತಹ ಬದುಕಲ್ಲವೆನ್ನುವುದು ಸತ್ಯ ಅಣ್ಣ. ಆ ಶ್ರೀಹರಿಯ ದಯೆಯಿಂದ ನಮ್ಮನ್ನು ಕಾಪಾಡಿದ. ಆದ್ದರಿಂದ ಇದರಿಂದ ಒಂದು ಪಾಠವನ್ನು ಕಲಿತಿದ್ದೇವೆ. ಹೌದಣ್ಣ. ಬೇರೆ ಬೇರೆಯಾಗಿ ಹೋಗುವುದು ಬೇಡ ಅಣ್ಣ, ಜೊತೆಯಾಗಿಯೇ ಹೋಗೋಣ. ನೀನು ಬಾರದಿದ್ದರೆ ನನ್ನ ಗತಿ ಏನಾಗುತ್ತಿತ್ತು ಏನು? ಹಿರಿಯರ ಮಾತು ಚಿನ್ನದ ಹಾರದಂತೆ, ಸಮಯ ಬಂದಾಗ ಅರ್ಥವಾಗ್ತದಂತೆ. ಹಾಗೇ ಆಯ್ತಲೇ ನನ್ನ ಪರಿಸ್ಥಿತಿ. ಒಟ್ಟೊಟ್ಟಿಗೆ ಹೋಗುವ. ಸಾರಿ ಸಾರಿ ಹೇಳಿದೆ, ಬೇರೆ ಬೇರೆಯಾಗಿ ಹೋಗುದು ಬೇಡ ಎಂದು. ನಿನ್ನಿಂದ ಅಗಲಿ ಬದುಕಿರುವಂತಹ ಅಸಾಧ್ಯ ನಿನ್ನಿಂದ ಬದುಕಿರಲು. ಆದ್ದರಿಂದ ಯಾವಾಗಲೂ ನಿನ್ನೊಂದಿಗೆ ಇರುತ್ತೇನಂತೆ. ಶ್ರೀ
ಅಲ್ಲವೇ? ನೋಡು ಈ ಪುರ ಪ್ರದೇಶ ಏನಿದೆ ಹೇಳು. ಮಂದಿರಗಳು ಬಹಳಷ್ಟು, ಗೋಪುರಗಳು. ಅಗೋ ಅಲ್ಲಿ ನೋಡು, ಪುರ ಬಾಗಿಲು ಕಾಣಿಸುತ್ತಾ ಇದೆ ಅಲ್ಲವೇ? ಹೌದಣ್ಣ. ಪುರದೊಳಗೆ ಏನಿದೆ ನೋಡು. ಅಣ್ಣ, ಪುರುಷರಿಗೆ ಪ್ರವೇಶ ಇಲ್ಲ ಎಂದು ಬರೆಸಿಟ್ಟಂತಹ 7 ಸುತ್ತಿನ ಕೋಟೆ ಇದೆ. ಕೋಟೆಯೊಳಗೆ ಪುರವಿದೆ. ಹೌದು. ಪುರದ ಒಳಗೆ ಮಂದಿರಗಳಿವೆ. ಮಂದಿರದಲ್ಲಿ ಆಹಾ ಎಂತಹ ಸೌಂದರ್ಯ ಅನತಿ ದೂರದಲ್ಲಿದೆ. ಎಲ್ಲವನ್ನೂ ಕಾಣಬೇಕು, ನೋಡಬೇಕು, ಆಸ್ವಾದನೆ ಮಾಡಬೇಕು, ಆನಂದಿಸಬೇಕು. ಅದಕ್ಕಾಗಿ ಪುರ ಪ್ರವೇಶ ಮಾಡಬೇಕೆಂಬ ಬಯಕೆ ನನ್ನಲ್ಲಿದೆ. ಸತ್ಯ. ಆದರೆ ಪ್ರವೇಶ ಮಾಡುವುದು ಹೇಗೆ ನೋಡಬೇಕು. ಪುರದ ಬಾಗಿಲನ್ನು ಅಲ್ಲಿ ಏನೋ ಬರೆದಂತಿದೆಯಲ್ಲ, ಏನದು? ಆಗ ಹೇಳಿದಂತೆ ಪುರುಷರಿಗೆ ಪ್ರವೇಶ ಇಲ್ಲ ಎಂದು ಬರೆದಿಟ್ಟಿದ್ದಾರೆ. ನಾನು ನೋಡಿದಾಗ ತಿಳಿದು ಬರುತ್ತದೆ ಇದೊಂದು ಸ್ತ್ರೀ ರಾಜ್ಯ ಎಂದು. ಹರಿರಾಜನ ದಾಳಿಯಾಗದಂತೆ ಬಹಳ ಸುರಕ್ಷಿತವಾಗಿ ರಾಜ್ಯವನ್ನು ಆಳುತ್ತಾ ಇದ್ದಾರೆ. ಹಾಗೆ ಇರಲಿಕ್ಕಿಲ್ಲ. ಪುರುಷರಿಗೆ ಪ್ರವೇಶವಿಲ್ಲ ಅಂದರೆ ಅದು ಪುರುಷರಿಗೆ ನಿಷಿದ್ಧ ಎಂಬ ಅರ್ಥದಲ್ಲಿ. ಹಾಗಾದರೆ ಅದರೊಳಗಿರುವ ರಾಜ್ಞಿ ಸ್ತ್ರೀ ಪುರುಷ ದ್ವೇಷಿ ಇರಬೇಕಲ್ಲವೇ? ಹೌದು. ಹಾಗಾದರೆ ಅದನ್ನು ಹೊಕ್ಕು ನೋಡಬೇಕು. 2 ಉದ್ದೇಶ. ಅವಳು ಪುರುಷರಿಗೆ ಪ್ರವೇಶವನ್ನು ನಿಷಿದ್ಧ ಮಾಡಿದ್ದಾಳೆ ಎಂದಾದರೆ ಅದರೊಳಗೆ ಹೋಗಿ ನೋಡಬೇಕು. ಅಲ್ಲದೆ ಅಲ್ಲಿಗೆ ಹೋದಾಗ ಅನೇಕ ರೀತಿಯ ಕನ್ಯೆಯರಿಗೆ ಕಣ್ಣಿಗೆ ಬೀಳಬಹುದು. ಸರಿ, ಯಾರಾದರೂ ನಮಗೆ ಸಿಕ್ಕಿದರೆ ನಮ್ಮ ಕೆಲಸ ಸುಲಭವಾಯಿತಲ್ಲ. ಹೌದಣ್ಣ. ನಾವು ಯಾವ ಆಸೆಯನ್ನು ಬಂದು ಇಟ್ಟು ಬಂದಿದ್ದೇವೋ ಅದು ಈಡೇರುತ್ತದೆ. ಹೌದು. ಆದರೆ ಏನ್ ಮಾಡ್ಬೇಕು? ನಾವು ಬಂದಿದ್ದೇವೆ ಎಂದು ಅವರಿಗೆ ತಿಳಿಸಬೇಕಲ್ಲ. ಹೌದು, ಬೇಗ ನಾವು ಅಲ್ಲಿ ತೋರುತ್ತಿರುವಂತಹ ವರ್ಣವನ್ನು ಪ್ರವೇಶಿಸಿ ಸ್ವಲ್ಪ ವಿಶ್ರಮಿಸೋಣವೇ? ಹಾಗೆಯೇ ಹಣ್ಣು ಹಂಪಲುಗಳನ್ನು ಕೊಯ್ದರೆ ಆ ಶಬ್ದದಿಂದ ಅಥವಾ ಅಲ್ಲಿ ಯಾರಾದರೂ ನೋಡುವವರು ನೋಡಿಕೊಳ್ಳುವವರು ಇದ್ದರೆ ಅವರಿಗೆ ಖಂಡಿತವಾಗಿಯೂ ನಾವು ಬಂದ ನಮ್ಮ ಇರುವಿಕೆ ಗೊತ್ತಾಗ್ತದಲ್ಲವೇ? ಆವಾಗ ಇನ್ನೂ ಸುಲಭವಾಯಿತು ನಮ್ಮ ಕೆಲಸ. ಹಾಗಾದರೆ ಹಣ್ಣು ಹಂಪಲುಗಳನ್ನು ಕೊಯ್ದು ಸ್ವಲ್ಪ ಹೊತ್ತು ಇಲ್ಲಿಯೇ ವಿಶ್ರಾಂತಿಯನ್ನು ಪಡೆಯೋಣ. ಬಾ ಹೀಗೆ. ಚರ್ಮ ಹೇಳಿದರೆ ಮಾರುದ್ದ ಬರ್ತದೆ. ತಲೆ ಕೂದಲೆಲ್ಲ ಹಣ್ಣಾಗಿದೆ. ಬಾಯಲ್ಲಿ ಕೆಲವೇ ಹಲ್ಲುಗಳಿವೆ. ನೆಟ್ಟಿಗೆ ನಿಲ್ಲೋದಕ್ಕೂ ಆಗುದಿಲ್ಲ. ನೀನು ಅಜ್ಜಿ ಇಲ್ಲದೆ ಮತ್ತಿದ್ದೇನು? ಅಲ್ಲ, ಇದೆಲ್ಲ ನೀನು ಯಾವ ಪುಸ್ತಕದಲ್ಲಿ ಓದಿದ್ದನ? ಪುಸ್ತಕ ಎಲ್ಲ ನಿಮಗೆ ನೋಡ ಅದೆಲ್ಲ ಏನು ಬೇಡ.
ಹಾಗಾದ್ರೆ ಅಲ್ಲ ನಾನು ಇನ್ನು ಮಾತಾಡ್ಲಿಕ್ಕಿದೆ. ಹೇಳು, ಹೇಳು. ನೀನು ಇಷ್ಟೆಲ್ಲ ಹೇಳಿದೆಯಲ್ಲ, ನೀನು ಇದರಲ್ಲಿ ಯಾವ ಪುಸ್ತಕದಲ್ಲಿ ಓದಿದ್ದು? ನನ್ನ ಚರ್ಮ ಇರುವುದೇ ಹಾಗ. ಹೇಗೆ? ಒಂದು 10 ವರ್ಷ ಆಯ್ತು ಹೀಗಾಗಿ. ಹಾ, ಮನದಲ್ಲೇ ಇರುತ್ತೇನೆ ನೋಡು. ಜೋರಾಗಿ ಗಾಳಿ ಬೀಸ್ತದೆ, ಹಾಗಾಗಿ ನನ್ನ ಚರ್ಮ ಹೀಗಾದದ್ದು. ಇನ್ನೊಂದು ಸರಿಯಾಗಿ ಉಂಟಾ ಇದೆಲ್ಲ ಸರಿಯಾಗಿ ಉಂಟಾ? ನೀನು ಒಂದು 10 ವರ್ಷ ಈ ಬಿಸಿಲಲ್ಲಿ ಇರು, ನಿನ್ನ ಚರ್ಮವೂ ಹಾಗೆ ಆಗ್ತದೆ, ಗೊತ್ತುಂಟಾ? ಮತ್ತೆ ಮಧ್ಯದಲ್ಲಿ ಕೂಡ ಬರ್ತಾ ಇದೆಯಲ್ಲ, ನಾನು ಮಾತಾಡ್ಬೇಡ ಅಂದ್ರು. ಮತ್ತೆ ಈ ಕೂದಲು ಹೇಳಿದ್ಯಲ್ಲ, ಈ ಕೂದಲು ಹಣ್ಣಾಗಿದ್ದಲ್ಲವಾ, ಮತ್ತೆ ಬಿಸಿಲಲ್ಲಿ ಬಾಡಿ ಹೋಗಿದ್ದು. ಹಾ, ನೀನು ಮತ್ತೆ ಇನ್ನೊಂದು ಏನು ಹೇಳಿದ್ಯಲ್ಲ, ಹಲ್ಲು ಉದುರಿದ್ದನ, ಹಲ್ಲು ಬರ್ತಾ ಇತ್ತು, ಉದುರಿದ್ದಲ್ಲ, ಗೊತ್ತುಂಟಾ? ನಾನೇ ಬೇಡ ಅಂತ ಹೇಳಿ ಕಿತ್ತಿದ್ದು, ಗೊತ್ತುಂಟಾ ನಿನಗೆ? ಸರಿ ಸರಿ. ಮತ್ತೆ ನೀನು ನೀಲಿಕ್ಕೆ ಆಗುದಿಲ್ಲ, ಅದು ಯಾಕೆ? ಇದಕ್ಕೆ ಸರಿ ಆಗ್ತದೆ, ನಿಮ್ಮ ಹತ್ರ ಸ್ವಲ್ಪ. ಹಾಗಾದ್ರೆ ನಿನಗೆ ಎಷ್ಟು ವರ್ಷ? ಎಷ್ಟು ವರ್ಷ? ಮಾತು ಭಾರಿ ಜಾಸ್ತಿ ಆಗ್ತದೆ ನಿಂದು. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಲ್ಲ, ನಿಮಗೆ ಗೊತ್ತಿಲ್ವಾ ಏನು? ಹೆಣ್ಣು ಮಕ್ಕಳ ವಯಸ್ಸು ಕೇಳಬಾರದು. ಕೇಳಲಿಲ್ಲ, ವಯಸ್ಸು ಕೇಳಿದ್ದು ಹೆಣ್ಣು ಮಕ್ಕಳದ್ದಲ್ಲ. ನಾನೇ ಹೆಣ್ಣು ಮಗಳೇ, ಯೌವನಾಂಗಿ. ಏನು ತಲೆ ಕೂದಲು ಹಣ್ಣಾದ ತಕ್ಷಣ ನನ್ನ ಅಜ್ಜಿ ಅಂತ ತಿಳ್ಕೊಬೇಡ ನೀನು. ಅದು ಬಿಟ್ಟರೆ ಬೇರೆ ಹೆಸರಿಲ್ಲ ನಿನಗೆ? ಇಲ್ಲ ಇಲ್ಲ ಲೋಚನೆ, ನಾನು ಗೊತ್ತಾಯ್ತಾ? ಇನ್ನೊಂದು ಹೆಸರು. ಅಲ್ಲ, ಹೆಣ್ಣು ಮಕ್ಕಳ ವಯಸ್ಸು ಕೇಳಬಾರ್ದು, ಹೆಣ್ಣು ಮಕ್ಕಳ ಸಂಬಳ ಕೇಳಬಾರ್ದು. ಹಾಗಾದ್ರೆ ನಾನು ಕೇಳೋದಿಲ್ಲ, ನೀನೇ ಹೇಳು. ಹಾಗಾದ್ರೆ ಕೇಳು. ಏನಿಲ್ಲ, ಹೆಚ್ಚೇನಿಲ್ಲ, ಒಂದು 20 20 20. 120. ನೀನು ಯಾವ ಶಾಲೆಯಲ್ಲಿ ಓದಿದ್ದಲ್ಲ ನೀನು? ಯಾಕೆ ಏನಾಯ್ತು? ನಾನು 120. 3 ಬಾರಿ 20 ಹೇಳಿದೆ, 120 ಅಲ್ಲವೇ? ಲೆಕ್ಕ ಮಾಡ್ಲಿಕ್ಕೆ ಬರ್ತದ ನಿಮಗೆ? 20 20 20, ಅದರ ಮೇಲೆ ಒಂದು 10. ಏನಾಗ್ತದೆ? ಹೆಚ್ಚೇನಿಲ್ವಾ, ಒಂದು 70 ವಯಸ್ಸಾಯ್ತಷ್ಟೇ. ಓಹೋ, ಗಣತಿನಲ್ಲಿ ನಿನಗೆ ಪ್ರಥಮ ಬಹುಮಾನವನ್ನು ನೀಡೋಣ. ಆಯ್ತು, ನೀನು ಇಲ್ಲೇ ನಾವು ಮುಂದೆ ಹೊರಡ್ತೇವೆ. ಮುಂದಕ್ಕೆ ಹೋಗ್ಲಿಕ್ಕೆ ಜಾಗ ಬಿಡುವುದಿಲ್ಲ. ಅಲ್ಲಿ ಬರ್ದದ್ದು ಹೋಗಿದ್ಯಾ ನೀನು? ಏನು ಬರ್ದಿದೆ? ಅಲ್ಲೊಂದು ಪುಲಕ ಇದೆ ನೋಡು, ಪುಲಕ. ಎಂತ? ಪುಲಕ. ಅದು ಪುಲಕ ಅಲ್ಲ, ಫಲಕ. ಸರಿ, ಅದೇ. ಅಲ್ಲಿ ಬರ್ದದ್ದೇನು? ಏನು ಬರ್ದಿದೆ? ಇಲ್ಲಿ ಪುರುಷರಿಗೆ ಪ್ರಸವ ಇಲ್ಲ. ನೀನು ಹೇಳ್ತಿರೋದು ಜಗತ್ತಿನಲ್ಲಿ ಎಲ್ಲಿಯೋ ಇಲ್ಲ. ಅದು ಪ್ರಸವ ಅಲ್ಲ, ಪ್ರವೇಶ. ನನಗೆ ಗೊತ್ತುಂಟನ, ನಿನಗೆ ಓದ್ಲಿಕ್ಕೆ ಬರ್ತದ ಇಲ್ವಾ ಅಂತ ನೋಡಿದ್ದು. ಗೊತ್ತಾಯ್ತಲ್ಲ, ಎಲ್ಲ ಗೊತ್ತಿದ್ದು ನೀವು ಒಳಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಏನು ಸೊಕ್ಕು ನಿಮಗೆ? ಒಂದು ವೇಳೆ ಹಾಗೆ ಹೋಗ್ಲೇಬೇಕಂತಾದ್ರೆ ಈ ಪುಲ್ಲ ಲೋಚನೆ ಒಂದು ಕೈ ನಡೆಯುವ. ಅಲ್ಲ, ಒಂದು ವಿಷಯ ಬೇಕೀಗ. ಏನು? ನಿನಗೆ ಈ ಅಧಿಕಾರವನ್ನು ಕೊಟ್ಟವರು ಯಾರು ಹೇಳು? ನೀನು ಇಷ್ಟೆಲ್ಲ ಹೇಳಿದೆ ಅಲ್ಲ, ಈ ಅಧಿಕಾರ ಯಾರು ಕೊಟ್ಟದ್ದು? ನಾವು ಹೋಗ್ತೇವೆ. ನಿಮಗೆ ಯುದ್ಧ ಮಾಡ್ಲಿಕ್ಕೆ ತಾಕತ್ತಿಲ್ಲ ಅಂತ ಇಷ್ಟೆಲ್ಲ ಮಾತನಾಡ್ತಾ ಇರ್ಬೇಡಿ. ಅದೆಲ್ಲ ಬೇಡ, ಕೈಯಲ್ಲಿ ಹಿಡಿದಿದ್ದೇವೆ, ಬೇಡ. ನಾನೇನು ನಿಮ್ಮ ತಲೆಗೆ 4 ಬಿಟ್ಟುತ್ತೇನೆ, ಆಗ ನೀವು ನನ್ನ ಜೊತೆ ಯುದ್ಧ ಮಾಡ್ತೀರಲ್ಲ. ಒಡತಿ ಯಾರು ಹೇಳು? ನಮ್ಮ ರಾಣಿಯವರ ಆಜ್ಞೆ ಆಗಿದೆ, ಪುರುಷರನ್ನು ಒಳಗೆ ಬಿಡಬಾರದೆಂದು. ಆಗೋ ವಿಚಾರ. ಹೌದು. ಹಾಗಾದರೆ ಇವಳನ್ನು ಕೊಡಿದು ಕುಂದಕೊಳ್ಳುವ. ನಮ್ಮ ರಾಣಿ ಯಾರಂತ ಕೇಳಿದ್ದೀರಾ ನೀವು? ಮತ್ತೆ ಈಗ ಕೇಳಿದ್ದು ನೀನು ಹೇಳಿಲ್ವಲ್ಲ? ಹೇಳಿರಲ್ಲ, ನನ್ನ ರಾಣಿ. ಯಾರು ನಿನ್ನನ್ನು ಇಲ್ಲಿ ನೇಮಿಸಿದ್ದು? ನನ್ನ ರಾಣಿಯಾದ ಶಶಿಪ್ರಭಾ ದೇವಿಯವರ ಆಜ್ಞೆ ಆಗಿದೆ. ಶಶಿಪ್ರಭಾ ದೇವಿ. ಹೌದು. ಓಹೋ,